ಶಾಲೆ ಬಿಡ್ತು ಮಕ್ಕಳೆಲ್ಲ ಬರ್ತಿದ್ದಾರೆ. ಇದ್ರಲ್ಲಿ ನಿಮ್ಮ ಮಗಳು ಯಾರು? ಎಲ್ಲೋದ್ರು? ಪುಟ್ ಮೇಡಮ್ ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಹೆಡ್ ಮೇಡಮು ಹಿತಾದು ವಾಕ್ಮನ್ ತಗೊಂಡು ಅದಕ್ಕೆ ಅಳ್ತಿದ್ದಾಳೆ. ಅಯ್ಯೋ ಪುಟ್ ಮೇಡಮ್ ಅಳ್ಬೇಡ, ವಾಪಸ್ ಕೊಡ್ತಾರೆ. ಪುಟ್ಟ ಹೆಡ್ ಮೇಡಮ್ ಅಂದಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ತೋರಿಸ್ತೀಯಾ? ಓ ಅವರಾ? ಪುಟ್ ಮೇಡಮ್ ನೀನ್ ಇಲ್ಲೇ ಇರು. ಮೇಡಮ್ ನಮಸ್ತೆ ಮೇಡಮ್. ನನ್ನ ಹೆಸರು ದುರ್ಗಾ ಅಂತ. ಯಾ ಟೆಲ್ ಮಿ. ನಾನು ಪುಟ್ ಮೇಡಮ್ ಅಲ್ಲ ಹಿತಾನ ನೋಡ್ಕೊಳಕ್ಕೆ ಅಂತ ಬಂದಿರೋದು. ಹಿತ ಹಾಡು ಕೇಳಕ್ಕೆ ಅಂತ ಇಟ್ಕೊಂಡಿದ್ದು ವಾಕ್ಮ್ಯಾನು, ಅದನ್ನ ನೀವು ಈಸ್ಕೊಂಡ್ಬಿಟ್ರಂತೆ. ಸೊ ಅವಳು ಅದಕ್ಕೆ ಅಳ್ತಾ ಇದ್ದಾಳೆ ಮೇಡಮ್. ಮೇಡಮ್ ಅವ್ರ ಅಮ್ಮ ಹಾಡಿರೋ ಲಾಲಿ ಹಾಡು ಅದರಲ್ಲಿದೆ. ಅದಿಲ್ಲ ಅಂದರೆ ಆ ಮಗು ತುಂಬ ಅಳುತ್ತೆ, ಅವಳಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಅದು ಸಾರಿ ದುರ್ಗಾ, ಅದನ್ನು ಸ್ಕೂಲ್ಗೆ ತರೋ ಹಾಗೆ ಇಲ್ಲ ಅಂತ ನಾನು ಆಲ್ರೆಡಿ ಸಾಕಷ್ಟು ಸತಿ ಅವಳಿಗೆ ವಾರ್ನ್ ಮಾಡಿದ್ದೀನಿ. ಆದರೆ ಅವಳು ರೂಲ್ಸ್ನ ಫಾಲೋ ಮಾಡ್ತಾನೇ ಇಲ್ಲ. ಅವಳಿಗೊಂದು ರೂಲು, ಬೇರೆಯವ್ರಿಗೆಲ್ಲ ಒಂದು ರೂಲ್ ಅಂತ ಮಾಡೋಕ್ಕಾಗಲ್ಲ ಅಲ್ವಾ? ಸಾರಿ, ಶಿ ಹ್ಯಾಸ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ದಿಸ್. ಮೇಡಮ್ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ತಾಯಿನ ಕಳ್ಕೊಂಡಿರೋ ಮಗು ಅದು. ಅವಳ ಹತ್ರ ತಾಯಿ ನೆನಪು, ಆ ಲಾಲಿ ಹಾಡ್ಬಿಟ್ರೆ ಬೇರೆ ಏನು ಉಳ್ದಿಲ್ಲ ಮೇಡಮ್. ನೀವು ಆ ವಾಕ್ಮೆನ್ ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ರಾತ್ರಿ ನಿದ್ದೆ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಮೇಡಮ್ ಕೊಟ್ಬಿಡಿ. ರಿಯಲಿ ವೆರಿ ಸಾರಿ. ನೀವು ಹೇಳೋದು ನಂಗೆ ಅರ್ಥ ಆಗ್ತಿದೆ ದುರ್ಗಾ. ಆದರೆ ಒಂದು ವೇಳೆ ನಾನೇನಾದರೂ ಹಾಗೆ ಮಾಡಿದ್ರೆ ನಾಳೆಯಿಂದ ಬೇರೆ ಮಕ್ಕಳು ತೊಗೊಂಡು ಬರೋಕ್ಕೆ ಶುರು ಮಾಡ್ತಾರಲ್ವ, ಅವಾಗ ನಾವೇನು ಹೇಳೋಕ್ಕಾಗೋದೇ ಇಲ್ಲ. ಸಾರಿ ಮೇಡಮ್, ದಯವಿಟ್ಟು ಮೇಡಮ್ ಹಾಗೆಲ್ಲ ಮಾಡಬೇಡಿ. ಸಾರಿ ದುರ್ಗಾ. ಹಿತ ಈಗಾಗಲೇ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ನಾನು ಸಾಕಷ್ಟು ಸಲ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ. ಹಾಗಂತ ಪ್ರತಿ ಸಲ ಎಕ್ಸ್ಕ್ಯೂಸ್ ಕೊಡ್ತಾ ಇರೋಕ್ಕಾಗಲ್ಲ. ಸ್ಕೂಲ್ ಅಂದಮೇಲೆ ಅವಳು ಎಲ್ಲರ ಥರನೇ ಇರಬೇಕು. ಒಬ್ರಿಗೊಂದು ಇನ್ನೊಬ್ರಿಗೊಂದು ರೂಲ್ ಮಾಡೋ ಹಾಗಿದ್ರೆ ಇದು ಸ್ಕೂಲ್ ಹೇಗಾಗತ್ತೆ? ಸಾರಿ, ಈ ವಿಷಯದಲ್ಲಿ ನಾನು ಇನ್ಯಾವ ಹೆಲ್ಪು ಮಾಡೋಕ್ಕಾಗಲ್ಲ. ಐ ಆಮ್ ರಿಯಲಿ ಸಾರಿ. ಮೇಡಮ್ ಮೇಡಮ್ ನಂಗಂತೂ ಆ ಟಾಪಿಕ್ ಅರ್ಥನೇ ಆಗಿಲ್ಲ ಕಣೆ. ಈಗ ನೋಡಿದ್ರೆ ಅದ್ರ ಮೇಲೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ನಾವ್ ಯಾಕೆ ಗ್ರೂಪ್ ಸ್ಟಡಿ ಮಾಡಬಾರ್ದು? ಅಟ್ಲೀಸ್ಟ್ ಅವಾಗ್ಲಾದ್ರು ಅರ್ಥ ಆಗತ್ತೆ. ಹಾಯ್ ಶಾನಿ. ಹಾಯ್. ಇವಳ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಅಪ್ಪನೆದುರು ಮಾನ ಹೋಗಿ ಕೊನೆಗೆ ರೂಮ್ಗೆ ಓಡುವೆ. ಆಡ್ಕೋತಿದ್ದೀರಾ? ಅಯ್ಯೋ, ಅಷ್ಟು ಧೈರ್ಯ ನನಗೆಲ್ಲಿದ್ಯೋ? ಇದು ಕಲಿಯುಗ. ಅಪ್ಪಂದಿರೋ ಮಕ್ಕಳನ್ನ ಆಡ್ಕೊಳ್ಳೋ ಸೀನೇ ಇಲ್ಲ ಕಣೋ. ಇರೋ ವಿಷಯ ಹೇಳಿದೆ ಅಷ್ಟೇ. ಏನೋ ನೀನು ನೋಡಿ ಇಂಪ್ರೆಸ್ ಆಗ್ಬಿಟ್ಟಿದ್ದಾಳೆ, ಮಾತಾಡ್ಸೋಕೆ ಹೋದ್ರೆ ಮಾತಾಡ್ತಾಳೆ ಅಂದ್ಕೊಂಡ್ಯಾ? ಹೌದು, ಅದಕ್ಕೆ ಮಾತಾಡ್ಸೋಣ ಅಂತ ಬಂದರೆ ಹೀಗೆ ಹೋಗ್ತಿದ್ದಾಳೆ. ಅಯ್ಯೋ ದಡ್ಡ, ಈಗಿನ ಕಾಲದ ಹುಡುಗಿನ ಬೀಳ್ಸೋದು ಇಷ್ಟು ಸುಲಭ ಅಂದ್ಕೊಂಡ್ಯಾ? ಇದಕ್ಕೆಲ್ಲ ಬಗ್ಗಲ್ಲ ಕಣ ಅವರು. ನೋಡೋ, ಬರೀ ಒಳ್ಳೆ ಹುಡುಗನ ಥರ ಪೋಸ್ ಕೊಟ್ರೆ ಸಾಲದು. ಅವನು ಇಂಪ್ರೆಸ್ ಮಾಡೋಕ್ಕೆ ಏನಾದರೂ ಮಾಡಬೇಕು. ಏನಾದರೂ ಅಂದರೆ ಏನು ಮಾಡಬೇಕು? ಅದೆಲ್ಲ ನನಗೆ ಗೊತ್ತಿದ್ರೆ ನಿಮ್ಮಮ್ಮನ ಯಾಕೆ ಕಟ್ಕೋತಿದೆ? ವಾಟ್? ತಮಾಷೆ ಮಾಡಿದೆ ಕಣೋ. ಇದನ್ನೆಲ್ಲ ತೊಗೊಂಡೋಗಿ ನಿಮ್ಮ ಅಮ್ಮನಿಗೆ ಹೇಳ್ಬೇಡ. ಏನೋ ನನಗೆ ಗೊತ್ತಿಲ್ಲಪ್ಪ. ಆದರೆ ಹುಡುಗಿರಿಗೆ ತನ್ನ ಹುಡುಗ ತನ್ನ ಬಗ್ಗೆ ಕೇರ್ ಮಾಡ್ತಾನೆ ಅಂತ ಅನಿಸ್ಬೇಕು. ಅವ್ರಿಗೊಂಥರ ಸೆಕ್ಯೂರ್ ಫೀಲ್ ಬರಬೇಕು ಅಷ್ಟೇ ಕಣ. ಆಗ ಇಂಪ್ರೆಸ್ ಆಗ್ತಾರೆ. ಇಂಟ್ರೆಸ್ಟಿಂಗ್, ನಾಟ್ ಬ್ಯಾಡ್. ಏನೋ ಓದಿದ್ದು ಕೇಳಿದ್ದು ಹೇಳಿದ್ದೀನಪ್ಪ. ತಗೊಳ್ಳೋದು ಬಿಡೋದು ನಿನ್ಗೆ ಸೇರಿದ್ದು. ಕ್ರಿಯೇಟಿವ್ ಆಗಿ ಇನ್ನೇನಾದರೂ ಮಾಡ್ಬೋದಾ? ಯೋಚನೆ ಮಾಡು. ಎಸ್, ಯು ರೈಟ್ ಡ್ಯಾಡ್.
ನಾನು ಬರೀ ಜೆಂಟ್ಲ್ಮ್ಯಾನ್ ಆಗಿದ್ರೆ ಸಾಕಾಗಲ್ಲ, ಹೀರೋ ಆಗ್ಬೇಕು. ಹುಡುಗಿರಿಗೆ ಹೀರೋ ಅಂದ್ರೇ ಇಷ್ಟ ತಾನೆ. ಶಾನ್ವಿ ದೃಷ್ಟಿಯಲ್ಲಿ ನಾನು ಹೀರೋ ಆಗ್ತೀನಿ. ಹೀರೋ ಆಗ್ತೀಯ? ಏನೋ ನಿಮ್ಮ ಮಾತಿನ ಅರ್ಥ? ಅದೆಲ್ಲ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ವಾ? ಏನಾದರೂ ಆಗಪ್ಪ, ಒಟ್ಟಿನಲ್ಲಿ ಫಿಲಮ್ ಹೀರೋ ಆಗ್ಬಿಡ. ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು, ನಾವು ಆರಾಮಾಗಿರ್ಬೋದು. ಯಾವ ಜಾಗ? ನಾನು ಇಲ್ಲಿಗೆ ಹೇಗೆ ಬಂದೆ? ನನಗೆ ಗೊತ್ತಿಲ್ಲದೆ ನನ್ನ ಹೆಜ್ಜೆ ಈ ಕಡೆ ಬಂತು. ನನ್ನ ಯಾವುದೋ ಶಕ್ತಿ ಇಲ್ಲಿ ಕರ್ಸ್ಕೊಂಡಂಗಾಯ್ತು. ಯಾಕೆ ಹೀಗೆ ಅನ್ನಿಸ್ತಿದೆ? ಇಲ್ಲೇನು ಯಾರೂ ಕಾಣಿಸ್ತಿಲ್ಲ. ಏನು ನಡೀತಿದೆ? ನನ್ನ ಜೊತೆ ಬರೀ ವಿಚಿತ್ರವಾದ ಘಟನೆಗಳೇ ನಡೀತಿದೆ, ಆದರೆ ಒಂದೂ ಅರ್ಥ ಆಗ್ತಿಲ್ಲ. ನಿನ್ನೆ ನೋಡಿದ್ರೆ ದುರ್ಗಾಂಗೆ ತೋಳಗಳು ಅಟ್ಟಿಸ್ಕೊಂಡು ಬಂದ್ವು. ಅವೆಲ್ಲ ಎಲ್ಲಿಂದ ಬಂದ್ವು? ಯಾರು ಕಳ್ಸಿರ್ಬೋದು? ಅವಳು ಗುರುದ್ರೋಹಿ. ನೀವು ಕುರುಡು ಕಣ್ಣಿನ ಪೊರೆ ಕಳಚು. ಏನ್ ಹೇಳ್ತಿದ್ದೀರಾ? ಕಂಡಿದ್ದು ಸುಳ್ಳು, ಕಾಣೋದು ಸುಳ್ಳು, ಹುತ್ತದಲ್ಲಿರೋದು ಹಾವು. ಗುರುದ್ರೋಹಿ. ಏನ್ ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವು ನನ್ನನ್ನು ಕರ್ಸ್ಕೊಂಡ್ರಾ? ನಾನು ನಿಜವಾಗ್ಲೂ ನಿಮಗೆ ಕಾಣ್ತಿದ್ದೀನಾ? ಗೋಚರ, ಸತ್ಯ ಗೋಚರ. ಸತ್ಯ ಅಗೋಚರ ಅಂದ್ರೆ ಸತ್ಯ ಕಾಣ್ತಿಲ್ಲ ಅಂತನಾ? ಅವಾಗ ಕುರುಡು ಅಂದ್ರೆ ಯಾರಿಗೆ ಕುರುಡು? ನೀನು ಕುರುಡು. ನಾನಾ? ನೀವೇನ್ ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಅಗೋಚರ, ಸತ್ಯ ಅಗೋಚರ. ಮೇಡಮ್, ನಾವೊಂದು ಕೆಲಸ ಮಾಡೋಣ. ಮನೆಗೆ ಹೋಗಿ ಹೆಡ್ ಮೇಡಮ್ಮು ನೀನು ವಾಕ್ಮೆನ್ ತಗೊಂಡಿರೋ ವಿಷಯನ ಮಾಳವಿಕಾ ಮೇಡಮ್ಗೆ ಹೇಳೋಣ. ಅವ್ರು ಹೇಗಾದ್ರೂ ಮಾಡಿ ವಾಪಸ್ ಕೊಡಿಸ್ತಾರೆ. ಹಾ, ಬಾ ಮನೆಗೆ ಹೋಗೋಣ. ದುರ್ಗಾ, ಏನೇ ಮಾಡೋದು? ಪುಟ್ ಮೇಡಮ್ ಬೇಜಾರಾಗಿರೋದನ್ನ ನೋಡಿದ್ರೆ ನಂಗೂ ಬೇಜಾರಾಗ್ತಿದೆ ಕಣೆ. ಪುಟ್ ಮೇಡಮ್, ನೀನ್ ವಾಕ್ಮೆನ್ ತರಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಅಯ್ಯೋ, ಅಲ್ಲಿ ಕತೆ ಮುಗೀತು. ಬೇಡ ಪುಟ್ ಮೇಡಮ್, ಈ ದುರ್ಗನ ಐಡಿಯಾ ಯಾವಾಗ್ಲೂ ಕೆಟ್ಟದಾಗಿರುತ್ತೆ. ಏನಾದ್ರೂ ಎಡ್ವರ್ಟ್ ಮಾಡ್ತಾಳೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವಾಗ ನೀನ್ ಹೋಗಿ ತಗೋಬರಕ್ಕಾಗತ್ತಾ? ಅಯ್ಯೋ, ನಂಗೆಲ್ಲ ಅದನ್ನ ಎತ್ತಕ್ಕಾಗತ್ತೆ. ಮತ್ತೆ ನೀನ್ ಪುಕ್ಸಟೆ ಸಲಹೆನ ಇಲ್ಲಿ ಕೊಡಕ್ ಬರ್ಬೇಡ, ಸುಮ್ಮನೆ ಕೂತ್ಕೋ. ಗೀತಾ, ನೀನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಈ ಎಡ್ವರ್ಡ್ ರಾಣಿ ಮಾತ್ ಕೇಳಬೇಡ. ಯಾವ್ದಕ್ಕೂ ನಾವ್ ಮನೆಗೆ ಹೋಗಿ ಈ ವಿಷಯನ ಮನೇಲಿ ಹೇಳೋಣ. ದೊಡ್ಡೋರು ಯಾರಾದ್ರೂ ಹೇಳಿದ್ರೆ ಹೆಟ್ಟಿ ಟೇಪ್ ರೆಕಾರ್ಡರ್ ಕೊಡ್ಬೋದು. ಮಣಿ, ಅತಿ ಆಯ್ತು ನಿಂದು. ಇವತ್ತು ಏನೇ ಆದ್ರೂ ವಾಕ್ಮೆನ ನಾವು ತಗೊಂಡು ಹೋಗ್ಲೇಬೇಕು.
ಇಲ್ಲ ಅಂದ್ರೆ ಪುಟ್ ಮೇಡಮ್ಗೆ ಕಷ್ಟ ಆಗುತ್ತೆ. ಹೌದು, ಆ ವಾಕ್ಮ್ಯಾನ್ ಎಲ್ಲಿದೆ ಅಂತ ಗೊತ್ತಾ ನಿಂಗೆ? ಹೌದಾ, ಒಳ್ಳೇದೇ ಆಯ್ತು. ಶಾಲೆಯಿಂದ ಇನ್ನೊಂದು ಗೇಟ್ ಇರೋದನ್ನ ನಾನು ನೋಡಿದ್ದೀನಿ. ನಾನು ಆ ಕಡೆಯಿಂದ ಒಳಗೆ ಹೋಗಿ ನೀನು ವಾಕ್ಮ್ಯಾನ್ ತಗೊಂಡ್ಬರ್ತೀನಿ. ಹಾ, ಏನು ನೀನು ಒಳಗೆ ಹೋಗ್ತೀಯಾ? ನೀನು ಹೋಗ್ಬೇಡ ಪುಟ್ ಮೇಡಮ್. ಅಣ್ಣ ಗೇಟ್ ತೆಗಿರಿ ಅಣ್ಣ, ಒಳಗಡೆ ಹೋಗ್ಬೇಕು. ಮಕ್ಕಳೆಲ್ಲ ಹೋಗಿದಾರಮ್ಮ, ಒಳಗಡೆ ಬರಂಗಿಲ್ಲ. ಮೇಡಮ್ ಮಣಿ, ನೀನು ಪುಟ್ ಮೇಡಮ್ ಹಿಂದೆ ಹೋಗು, ನಾನು ಬಂದೆ. ಇಲ್ಲ ಶಕ್ತಿ. ಇಲ್ಲ, ನನಗೆ ಶಕ್ತಿ ಇಲ್ಲ ಈಗ. ನಾನು ಒಬ್ಳೆ ಇದ್ದಾಗ ನನಗೇನು ಮಾಡೋಕ್ಕಾಗ್ತಿಲ್ಲ. ಆದ್ರೆ ದುರ್ಗಾ ನನ್ನ ಕೈ ಹಿಡ್ಕೊಂಡಾಗ ನನಗೆ ಶಕ್ತಿ ಬರುತ್ತೆ. ಆದ್ರೆ ಅದು ಹೇಗೆ ಅಂತಾನೆ ಅರ್ಥ ಆಗ್ತಿಲ್ಲ. ಶಕ್ತಿ ಬಂದಿ, ಶಕ್ತಿ ಬಂದಿ. ಅಂದ್ರೆ ಬಂಧನ ಬಿಡಿಸು, ಬಿಡಿಸು. ಸರಪಳಿ ಬಿಡಿಸು, ಸರಪಳಿ ಬಿಡಿಸು. ಅಂದ್ರೆ ನನ್ನ ಶಕ್ತಿ ಬಂದಿ ಆಗಿದ್ಯಾ? ಬಿಡಿಸು, ಕಿತ್ತೆಸಿ. ಸರಪಳಿ, ಸರಪಳಿ ಕಿತ್ತೆಸಿ. ನೀವೇನ್ ಹೇಳ್ತಿದ್ದೀರಾ ಅಂತ ನನಗೊಂಚೂರು ಅರ್ಥ ಆಗ್ತದೆ. ಆದ್ರೆ ಈ ಬಂಧನ ಬಿಡ್ಸೋದು ಹೇಗೆ? ಹುಡುಕು, ಹುಡುಕು, ಸರಿಯಾಗಿ ಹುಡುಕು. ಬಂದಿ ನೀನು, ಬಿಡಿಸು. ಅಲ್ಲ, ಅದೇ ಹೇಗೆ ಅಂತ. ಸದ್ಯಕ್ಕೆ ನನ್ನ ಹತ್ರ ಯಾವ ಶಕ್ತಿನೂ ಇಲ್ಲ. ಇಂಥ ಸಂದರ್ಭದಲ್ಲಿ ನನ್ನ ಸಮಸ್ಯೆಯಿಂದ ಆಚೆ ಹಾಕಿ ಅಂತ ಯಾರ ಹತ್ರ ಸಹಾಯ ಕೇಳಲಿ? ಸಹಾಯ, ಸಹಾಯ ನಾವೇ. ಒಂಟಿ ಯಾರೂ ಇಲ್ಲ, ಯಾರೂ ಇಲ್ಲ. ನಾನೇ ಇದರಿಂದ ಆಚೆ ಬರಬೇಕು ಅಂತನಾ? ನನಗೆ ಯಾರೂ ಸಹಾಯ ಮಾಡಲ್ಲ ಅಂತ ನೀವು ಹೇಳ್ತಿರೋ? ಕಾಯಬಾರ್ದು, ಕಾಯಬಾರ್ದು. ಹುಡುಕಬೇಕು, ಹುಡುಕಬೇಕು. ದಾರಿ, ದಾರಿ, ದಾರಿ ಹುಡುಕಬೇಕು. ಕಿತ್ತೆಸಿ, ಕಿತ್ತೆಸಿ. ಸರಪಳಿ ಬಿಡುಗಡೆ, ಶಕ್ತಿ ಬಂದಿ ಬಿಡುಗಡೆ. ಜೋಪಾನ, ಜೋಪಾನ, ಜೋಪಾನ. ಬಿಡುಗಡೆ, ಬಿಡುಗಡೆ. ಜೋಪಾನ, ಬಿಡುಗಡೆ, ಬಿಡುಗಡೆ. ಆ ಪುಟ್ಟ ಹುಡುಗಿನ ಒಬ್ಳನ್ನೇ ಹೋಗಕ್ ನೀನ್ ಬಿಡ್ಬೇಕಿತ್ತ ದುರ್ಗಾ? ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಿನ್ನ ಉಪಾಯನ ನಿನ್ನ ಹತ್ರ ಇಟ್ಕೊಳ್ಳೋದು ಬಿಟ್ಟು ಹೋಗಿ ಹೋಗಿ ಅವಳ ಹತ್ರ ಹೇಳಿದ್ಯಲ್ಲೇ. ದುರ್ಗಾ, ದುರ್ಗಾ, ಪುಟ್ ಮೇಡಮ್ ಒಳಗಡೆ ಸಿಗಾಕೊಂಡಿದ್ದಾಳೆ ಕಣೆ, ಬೇಗ ಬಾರೆ. ಅಯ್ಯೋ, ಹೌದಾ? ಪುಟ್ ಮೇಡಮ್, ಪುಟ್ ಮೇಡಮ್, ನೀನ್ ಅಲ್ಲೇ ಇರು, ನಾನು ಬರ್ತೀನಿ.
ನನ್ ಕರೀತಿದ್ರು ಹಾಗ ಹೋಗೋದು. ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡೋದು? ಪುಟ್ ಮೇಡಮ್, ನನಗೆ ಕ್ಷಮಿಸ್ಬಿಡು. ನೀನಾಗ ಹೋದಲ್ಲ, ನನಗೆ ಭಯ ಆಗೋಯ್ತು, ಅದಕ್ಕೆ ಗದ್ರಬಿಟ್ಟೆ. ಪುಟ್ ಮೇಡಮ್, ನಿನ್ ವಾಕ್ಮೇನ್ನ ನಾವಿಬ್ರು ಹುಡ್ಕೋಣ. ಆದ್ರೆ ನೀನು ನನ್ನ ಮಾತು ಕೇಳಬೇಕು. ಸರಿ, ಬಾ. ಗ್ರೂಪ್ ಸ್ಟಡಿ ಪ್ಲಾನ್ ವರ್ಕ್ ಆಗೇ ಆಗುತ್ತೆ ಅಂತ ನಾ ಹೇಳಿದ್ದೆ ಅಲ್ವಾ? ಇನ್ಮೇಲಿಂದ ನಾವೆಲ್ಲ ಹೀಗೆ ಸ್ಟಡಿ ಮಾಡೋಣ. ಏಯ್, ಅಲ್ಲಿ ನೋಡ್ರ, ನೋಡೋದೇನು ಬರೋ ಮಾತಾಡ್ಸನಲ್ಲಿ. ಎತ್ತರ ಗಾಡಿ. ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಲೇ ಮಚ, ಅದು ಹಳೆ ಡೈಲಾಗ್ ಆಗೋಯ್ತು, ಹೊಸದೇನಿದ್ರು ಹೇಳು. ನಮ್ಮನ್ನೂ ಸ್ವಲ್ಪ ಮಾತಾಡ್ಸಿ ಮೇಡಮ್. ಯಾಕೆ ನಾವು ಕಂಪ್ನಿ ಕೊಡಲ್ವಾ? ಅದೇನೋ ಗ್ರೂಪ್ ಸ್ಟಡೀಸ್ ಅಂತಿದ್ರಲ್ಲ, ನಾವು ಹೋಗ್ಬೋದೇನೋ ಕೇಳು ಮಚ. ನಿಮ್ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ? ಹೋಗಿ ಅವ್ರ ಜೊತೆ ಮಾತಾಡ್ಕೊಳ್ಳಿ, ಇಡಿಯಟ್ಸ್. ಅಕ್ಕ ತಂಗಿರ ಜೊತೆ ಡೈಲಿ ಮಾತಾಡ್ತೀವಿ, ಆದ್ರೆ ನೀನ್ ಸಿಗಲ್ಲ ಚಿನ್ನ. ಏಯ್, ಹತ್ರ ಬರ್ಬೇಡ, ಸರಿ ಇರಲ್ಲ, ದೂರ ಹೋಗೋ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ನಿಮ್ಗೆಲ್ಲ ಒಳ್ಳೆ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ಲ. ಮಾಡ್ತೀನಿ. ಇದು ಇವೆಲ್ಲ ನನ್ನ ಜೊತೆ ಇದ್ರೆ ನೀ ನನ್ನ ಜೊತೆ ಇದ್ದಂಗೆ. ಶಾನ್ವಿ, ಸಮಾಧಾನ ಮಾಡ್ಕೋ. ನಿಮ್ಮ ಅಣ್ಣಂಗೆ ಫೋನ್ ಮಾಡು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣವಾ? ಶಾಲ್ವಿ, ಶಾಲ್ವಿ ನಿಂತ್ಕೋ. ಶಾಲ್ವಿ, ಶಾಲ್ವಿ. ಪುಟ್ ಮೇಡಮ್, ನೀನು ಇಲ್ಲೇ ಇರಬೇಕು. ನಾನು ಹೊರಗಡೆ ಹೋಗಿ ಬರ್ತೀನಿ. ಹೆಡ್ ಮೇಡಮ್ ವಾಕ್ಮ್ಯಾನ್ ಎಲ್ಲಿಟ್ಟಿರ್ಬೋದು? ಒಂದು ಸ್ವಲ್ಪ ಆದ್ರೂ ಮನುಷ್ಯತ್ವ ಬೇಡವಾ ಈ ಅಮ್ಮಂಗೆ? ಮಕ್ಳು ಮನ್ಸಿಗೆ ನೋವಾದ್ರೂ ಪರವಾಗಿಲ್ಲ, ರೂಲ್ಸ್ನ ಪಾಲಿಸ್ಬೇಕು ಅಂತ ಹೇಳ್ತಾರಲ್ಲ. ರಾಕ್ಷಸರು ಮಕ್ಕಳನ್ನ ಹೆದರಿಸಿ ಬೆದರಿಸಿ ಆದ್ರೂ ಅವ್ರಿಂದ ಏನೇನೋ ಕಿತ್ಕೊಳ್ತಿದ್ರು ಅಂತ ನಾನು ಪುರಾಣದಲ್ಲಿ ಕೇಳಿದ್ದೆ. ಈ ಅಮ್ಮನು ರಾಕ್ಷಸಿ ಥರನೇ ಆಗ್ತಿದ್ದಾರೆ. ಅದೇ ನಮ್ಮ ಶಾರದಾ ಟೀಚರು ಎಷ್ಟು ಒಳ್ಳೆಯವರು. ಮಕ್ಳಿಗೆ ಏನು ಬೇಕೋ ಅವರೇ ಕೊಡೋರು. ನಮ್ಮಿಂದ ಏನು ಕಿತ್ಕೊಳ್ತಾನೆ ಇರಲಿಲ್ಲ. ಅವ್ರು ನೋಡಿದ್ರೆ ಕೈ ಎತ್ತು ಮುಗಿಯೋ ಥರ ಇದ್ರು. ಅದೇ ಈ ಅಮ್ಮನೋ ಎಲ್ಲ ಇಟ್ಟಿದ್ದಾರೆ ಇವರು. ಅಲ್ಲ, ಈ ಅಮ್ಮ ಮಕ್ಳು ಸಾಮಾನೆಲ್ಲ ತಗೊಂಡು ಏನು ಮಾಡ್ತಾರೆ? ಏನು ಅರ್ಧ ರೇಟಿಗೆ ಮಾರ್ಕೊಂಡ್ಬಿಡ್ತಾರೆ ಏನು ಕತೆ? ಅದೇ ಮಾಡ್ತಾರೇನೋ. ಅಯ್ಯೋ, ಸಿಕ್ಕೇ ಬಿಡ್ತು. ಅಯ್ಯೋ, ನಮ್ಮ ಪುಟ್ ಮೇಡಮ್ ಇದನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ. ಇದನ್ನ ಹೋಗಿ ಪುಟ್ ಮೇಡಮ್ಗೆ ತೋರಿಸ್ಬೇಕು. ಮೇಡಮ್, ನಾನು ವಾಕ್ಮನ್. ಇನ್ನು ಒಂದೇ ಒಂದು ಮಾತಾಡೋ ಅವಶ್ಯಕತೆ ಇಲ್ಲ. ಶರತ್, ಇಮಿಡಿಯೇಟ್ ಆಗಿ ಸ್ಕೂಲಿಗೆ ಬಾ, ನಿನ್ನ ಹತ್ರ ಮಾತಾಡಬೇಕು.
ಮೇಡಮ್ ಅವ್ರಿಗೆ ಬರ್ತಾರೆ ಬಾಸು. ದುರ್ಗಾ ಕತೆ ಫಿನಿಶು.